ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಹೆಲ್ದಿ 100% ಹೆಲ್ದಿ ರೆಸಿಪಿ. ತುಂಬಾ ಆರೋಗ್ಯವರ್ಧಕ, ಶಕ್ತಿದಾಯಕ ಒಂದು ಈ ರೆಸಿಪಿ. ಅದೇ ಅಳವಿ. ಅಳವಿ ಇದು ಹೆಚ್ಚಾಗಿ ಋತುಮತಿಯಾದವರಿಗೆ, ಬಾಣಂತಿಯರಿಗಂತೂ 100% ಎಲ್ಲರೂ ಕೊಟ್ಟೇ ಕೊಡ್ತೀರಲ್ವಾ. ಸೊ ಅದು ಎಲ್ಲ ಏಜ್ನವರು ಕೂಡ ಇದು ಹೆಚ್ಚಾಗಿ ತಿಂದರೆ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇಲ್ಲಿ 3 ಟೀ ಸ್ಪೂನಷ್ಟು ಅಳವಿ ಒಂದು ಗ್ಲಾಸಲ್ಲಿ ಹಾಕಿ ನೀರು ಹಾಕಿ ಇದನ್ನು 2ರಿಂದ 3 ಗಂಟೆ ಕಾಲ ಇದನ್ನು ನೆನೆಸಲಿಕ್ಕೆ ಇಡಬೇಕು. 3 to 4 hours ಇದನ್ನು ನೆನೆಸಿದ್ದೀನಿ. ಸೊ ಈಗ ಇದು ನೋಡಿ, ಅದರ ಡಬಲ್ ಕ್ವಾಂಟಿಟಿ ಆಗಿರುತ್ತೆ. ಅಂದರೆ ನಾವು ಎಷ್ಟು ನೆನೆಸಿರ್ತೀವಲ್ಲ ಅದರ ಡಬಲ್ ಆಗಿರುತ್ತೆ. ತೋರಿಸ್ತೀನಿ ನೋಡಿ. ಸೊ ಇದು ಅಳವಿನ ಹೇಳಿದೆ, ಕೆಲವೊಂದು ಸಲ ನಮಗೆ ತುಂಬ ಶಕ್ತಿ ಇರಲ್ಲ, ಸೊಂಟ ನೋವು, ಮೈಕೈ ನೋವು ಅಂತ ಎಲ್ಲ ಹೇಳ್ತಿರ್ತಾರೆ. ಅದೆಲ್ಲ ದೂರ ಆಗುತ್ತೆ. 100 ರೋಗಗಳಿಗೆ ರಾಮಬಾಣ ಈ ಅಳವಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಕಲ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ರಾಕ್ ಶುಗರ್ ಅಥವಾ ನೀವು ಜಾಗರಿ ಅಥವಾ ಇದು ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಮತ್ತು 3/4 ಗ್ಲಾಸಷ್ಟು ನಾನು ಹಾಲು ಹಾಕಿದ್ದೀನಿ. ಹಾಲು ಯೂಸ್ ಮಾಡಲ್ಲಪ್ಪ, ಹಾಲು ಇಷ್ಟ ಆಗಲ್ಲ ಅಂದರೆ ನೀರು ಹಾಕ್ಬೋದು. ಹಾಲಿನ ಜಾಗದಲ್ಲಿ ನೀವು ನೀರನ್ನು ಯೂಸ್ ಮಾಡ್ಬೋದು. ಈಗ ಅದನ್ನು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ 4ರಿಂದ 5 ಏಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬೀಜ ತೆಗೆದುಬಿಟ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಇದು ಕುದೀತಾ ಇದೆ. ಇದು ನೆಂದಿರುವಂಥ ಈ ಅಳವಿ ಇದೆ ಅಲ್ವಾ, ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಇದು ಕುದಿಯೋ ಬರೋ ಟೈಮಲ್ಲಿ ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಇದು ಬೇಯಿಸಬೇಕು ಅಂತ ಕೂಡ ಏನಿಲ್ಲ, ಯಾಕಂದರೆ ನಾವು ಇದನ್ನು ನೆನೆಸಿ ಇಟ್ಟಿರ್ತೀವಿ. 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕಾಗತ್ತೆ. ತುಪ್ಪ ಹಾಕ್ಕೊಂಡ ನಂತರ ಏನು ಏಲಕ್ಕಿ ನಾನು ಪುಡಿ ಮಾಡಿ ಇಟ್ಟಿದ್ನಲ್ವ, ಸೊ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಈಗ ಇಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ರೋಸ್ಟೆಡ್ ಶಾವಿಗೆ, ಇದು ಅರ್ಧ ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಈ ರೀತಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ಇದನ್ನು ಕುಡಿತಾರೆ. ಅಂದರೆ ಶಾವಿಗೆ ಥರ ಇದನ್ನು ಯೂಸ್ ಮಾಡ್ತಾರೆ, ಪಾಯಸ ಥರ ಅಂತ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಬರೀ ಅಳವಿ ಹಾಕಿ ಈ ಥರ ಮಾಡಿದರೆ ಎಲ್ಲರೂ ಹೆಚ್ಚಾಗಿ ಇಷ್ಟಪಡಲ್ಲ ಅಂತ ನಾನು ಈ ರೀತಿ ಮಾಡ್ತಾ ಇದ್ದೀನಿ. 7ರಿಂದ 8 ಬಾದಾಮಿ, ಇದನ್ನು ಸ್ವಲ್ಪ ನಾನು ತರಿಯಾಗಿ ಜಜ್ಜಿಬಿಟ್ಟು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಅಥವಾ ನೀವು ಎನಿ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ಆ್ಯಡ್ ಮಾಡ್ಬೋದು. ಈಗ ಅದನ್ನು ಹಾಕಿ ಮುಚ್ಚಿಟ್ಟಿದ್ದೀನಿ ಒಂದು 2 ನಿಮಿಷ. ಇದು ಚೆನ್ನಾಗಿ ಕುದ್ದ ಮೇಲೆ, ಯಾಕಂದರೆ ಶಾವಿಗೆ ಹಾಕಿದ್ದೀವಲ್ವ, ಸೊ ಹಾಗಾಗಿ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ತಿಕ್ಕಾಗಿ, ಅಂದರೆ ಸ್ವಲ್ಪ ಗಟ್ಟಿಯಾದರೂ ಆಗುತ್ತೆ. ಬಿಸಿ ಇದೆ, ಹಾಗಾಗಿ ನಾನು ಈ ರೀತಿ ಈಗ ಮಾಡಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿ ಇದನ್ನು ಒಂದು 2 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು, ಮುಚ್ಚಿಟ್ಬಿಡಬೇಕು. ನಂತರ ಯಾಕಂದರೆ ಶಾವಿಗೆ ಮತ್ತು ಅದೆಲ್ಲ ಚೆನ್ನಾಗಿ ಸ್ವಲ್ಪ ತಿಕ್ಕಾಗುತ್ತೆ ಅಂತ ಅಷ್ಟೇ. ಬಿಸಿ ಬಿಸಿ ಇದನ್ನು ಈ ರೀತಿ ಮಾಡಿಬಿಟ್ಟು ರಿಯಲಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ಈ ರೀತಿಯಾಗಿ ಇರಬೇಕು, ಅದು ಕುಡಿಯೋ ಥರ ಇರಬೇಕು ಪಾಯಸ. ಸೊ ಹಾಗಾಗಿ ಈ ಪಾಯಸ ಎಲ್ಲರ ಫೇವ್ರೇಟ್ ಅಂತೂ ಆಗೇ ಆಗುತ್ತೆ. ರುಚಿ ಕೂಡ ರಿಯಲಿ ತುಂಬ ಚೆನ್ನಾಗಿರುತ್ತೆ. ನಾವು ಕಲ್ಲು ಸಕ್ಕರೆ ಹಾಕಿದ್ದೀವಲ್ವ, ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಆರೋಗ್ಯದಾಯಕ, ಶಕ್ತಿದಾಯಕ ಈ ಪಾನೀಯ ರೆಡಿ ಆಯಿತು. ತುಂಬ ಸುಲಭವಾಗಿ ಮಾಡ್ಬೋದು. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.